ಇನ್ನೇನು ಅಕ್ಟೋಬರ್ 3ರಿಂದ ಪ್ರಾರಂಭ ಆಗ್ತಿರೋವಂಥ ಹಿನ್ನೆಲೆಯಲ್ಲಿ ಸರ್ಕಾರ ಒಂದು ಸ್ವಲ್ಪ ಮುತುವರ್ಜಿ ವಹಿಸಿ ಈ ಬಾರಿಯ ದಸರಾದಲ್ಲಿ ಪ್ರಾರಂಭದಲ್ಲೇ ಒಂದಷ್ಟು ಕೆಲಸಗಳನ್ನ ಬೇಗನೆ ಮಾಡುವಂಥದ್ದಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಏನು ಈ ಭಾಗದ ರಸ್ತೆಯಲ್ಲಿ ಪ್ಯಾಚ್ ವರ್ಕ್ ಇರ್ಬೋದು, ಸ್ಲ್ಯಾಬು ಎಲ್ಲರೂ ಒಡೆದೋಗಿದ್ದಾರೆ, ಕವರಿಂಗ್ ಸ್ಲ್ಯಾಬ್ ಹಾಕುವಂಥದ್ದು, ಲೇನ್ ಪೇಂಟ್ ಮಾಡುವಂಥದ್ದು ಮತ್ತು ಸೈಡ್ ಪೇಂಟ್ ಮಾಡುವಂಥ ಕಾಮಗಾರಿಗೆ ಚಾಲನೆಯನ್ನು ಕೊಟ್ಟಿದೆ. ಒಟ್ಟು ಸುಮಾರು 48 ಲಕ್ಷ ರೂಪಾಯಿ ಅಷ್ಟು ಅಂದಾಜನ್ನು ಮಾಡಿ ಸುತ್ತ ಅರಮನೆಯ ಸುತ್ತ ಇದನ್ನು ಮಾಡಬೇಕು ಅಂಥೇಳಿ ಮಾಡಿದೆ. ದಸರಾಗೂ ಇನ್ನೊಂದಷ್ಟು ಮೆರುಗನ್ನು ಹೆಚ್ಚಿಸುವಂಥದ್ದು ಲಾಸ್ಟ್ ಮೊಮೆಂಟಲ್ಲಿ ಮಾಡ್ತಾ ಇದ್ದಿದ್ದರಿಂದ ಅನೇಕ ಸಂದರ್ಭದಲ್ಲಿ ತುಂಬ ದಿವಸ ಪೇಂಟ್ ಬಾಳಿಕೆನೂ ಬರ್ತಿರಲಿಲ್ಲ. ನನಗನ್ಸೋದು ಸ್ವಲ್ಪ ಅರ್ಲಿ ತೆಗೆದುಕೊಂಡಿದ್ದೀವಿ ಏನೋ ಅಂತ ಅನ್ನಿಸ್ತಾ ಇದೆ. ತೆಗೆದುಕೊಂಡಿದ್ದರಿಂದ ಜನಕ್ಕೂ ಗೊತ್ತಾಗುತ್ತೆ ದಸರಾ ಪ್ರಾರಂಭ ಆಗ್ತಾ ಇದೆ ಅನ್ನುವಂಥ ಸಂದೇಶನೂ ಸಿಗುತ್ತೆ, ಪ್ರವಾಸಿಗರಿಗೂ ಒಂದು ಒಳ್ಳೆಯ ರೀತಿಯಲ್ಲಿ ವಾತಾವರಣ ನಿರ್ಮಾಣ ಆಗುತ್ತೆ ಅನ್ನೋ ಕಾರಣಕ್ಕೆ ತುಂಬ ಕಡೆ ಸ್ಲ್ಯಾಬ್ಗಳು ಹಾಳಾಗಿದೆ. ಸೊ ಜನ ನಡಿಬೇಕಾದ್ರೆ ರಾತ್ರಿ ಸ್ವಲ್ಪ ಕಷ್ಟಪಡ್ತಾ ಇದ್ದಾರೆ. ಅದನ್ನೆಲ್ಲ ಗಮನಿಸಿ ಒಂದು ಒಳ್ಳೆಯ ಕೆಲಸಕ್ಕೆ ಇವತ್ತು ಚಾಲನೆಯನ್ನು ಕೊಡಲಾಗಿದೆ. ಕಾಂಟ್ರಾಕ್ಟರ್ಗಳು ಹಾರ ಶಾಲು ಹಾಕ್ತಾಯಿದ್ರು, ಅದರಿಂದ ಏನು ಉಪಯೋಗ ಇಲ್ಲ. ಅದರ ಬದಲು ಪುಸ್ತಕ ಕೊಡಿ, ಸರ್ಕಾರಿ ಶಾಲೆಯ ಮಕ್ಕಳುಗಳಿಗೆ ಕೊಡುವಂಥದ್ದನ್ನು ಮಾಡ್ತಾಯಿದ್ದೀನಿ. ಈಗಿನವರೆಗೆ ಸುಮಾರು ನನ್ನ ಈ ವರ್ಷ 9,000 ಪುಸ್ತಕವನ್ನು ನಾನು ಆ ಥರ ಸರ್ಕಾರಿ ಶಾಲೆಯ 1ರಿಂದ 7ನೇ ತರಗತಿಯವರೆಗೆ ಓದೋರಿಗೆ ಮಾತ್ರ ಹಂಚುವಂಥ, ಯಾಕಂದ್ರೆ ಮಕ್ಕಳು ಬರಬೇಕು ಅನ್ನೋ ಆಸೆಗೆ ಮಾಡ್ತಾಯಿದ್ದೀನಿ. ಅದನ್ನೇ ಎಲ್ಲ ವರ್ಷವೂ ಶುರು ಮಾಡಿದ್ದೀನಿ. ಎಲ್ಲೇ ಕಾಮಗಾರಿ ನಡೆದ್ರು ಹಾರ ಬೇಡಪ್ಪ, ನನಗೆ ಪುಸ್ತಕ ಕೊಡಿ. ಪುಸ್ತಕ ಅಂದರೆ 100 ಪುಸ್ತಕ ಮಿನಿಮಮ್ ಇರಬೇಕು. ಹಾರಕ್ಕೆ ಸುಮ್ಮನೆ ಖರ್ಚು ಮಾಡಿದರೆ ಅದು ಒಂದು 100 ಪುಸ್ತಕ ಕೊಡಿ ಅಂತ ತೊಗೊಳ್ಳೋವಂಥ ಕೆಲಸಕ್ಕೆ ಹಾಕಿದ್ದೀನಿ.